ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾಗಳು ಫ್ಲಾಪ್ ಆರ್ ಹಿಟ್ ನೋಡ್ತಾ ಹೋಗೋಣ. ಎಷ್ಟು ಕಲೆಕ್ಷನ್ ಮಾಡಿದ್ದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮುಗ್ಗಿನ ಮನಸ್ಸು 2008 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 25 ಲಕ್ಷ, ಆದರೆ ಕಲೆಕ್ಷನ್ ಮಾಡಿದ 4 ಕೋಟಿ, ಸೂಪರ್ ಹಿಟ್. ರಾಕಿ ಇದು 2008 ಬಿಡುಗಡೆಯಾಗಿ ಫ್ಲಾಪ್ ಅಂತ ಕರೆಸಿಕೊಳ್ಳಿದೆ. ಮತ್ತು ಮೂರನೇ ಸಿನಿಮಾ ಕಲರ್ಸ್ ಅಂತ ಇದು 2009 ರಿಲೀಸ್ ಆಗಿ ಬಜೆಟ್ ಬಂದು 2.25, ಕಲೆಕ್ಷನ್ 2.9, ಫ್ಲಾಪ್ ಆಗಿದೆ. ಗೋಕುಲ 2009 ರಿಲೀಸ್ ಆಗಿ 6 ಕೋಟಿ, ಬಜೆಟ್ 6.50 ಕೋಟಿ, ಆವರೇಜ್ ಮತ್ತು ಫ್ಲಾಪ್. ಮೊದಲ ಸಲ 2010 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 2.5 ಕೋಟಿ, ಕಲೆಕ್ಷನ್ ಬಂದು 6 ಕೋಟಿ, ಇದು ಹಿಟ್. ರಾಜಧಾನಿ 2011 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 4 ಕೋಟಿ, ಕಲೆಕ್ಷನ್ ಬಂದ್ಬಿಟ್ಟು 4.25 ಕೋಟಿ, ಫ್ಲಾಪ್. ಕಿರಾತಕ 2011 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 3 ಕೋಟಿ, ಕಲೆಕ್ಷನ್ ಬಂದ್ಬಿಟ್ಟು 8 ಕೋಟಿ, ಹಿಟ್. ಲಕ್ಕಿ 2012 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 3 ಕೋಟಿ, ಕಲೆಕ್ಷನ್ ಬಂದ್ಬಿಟ್ಟು 8 ಕೋಟಿ, ಸುಮ್ಮಿ ಹಿಟ್. ಜಾನು 2012 ರಿಲೀಸ್ ಆಗಿ 3 ಕೋಟಿ, ಬಜೆಟ್ ಕಲೆಕ್ಷನ್ ಬಂದ್ಬಿಟ್ಟು 2 ಕೋಟಿ, ಫ್ಲಾಪ್. ಡ್ರಾಮಾ 2012 ರಿಲೀಸ್ ಆಗಿ 4 ಕೋಟಿ, ಬಜೆಟ್ ಮತ್ತು ಕಲೆಕ್ಷನ್ 2 ಕೋಟಿ, ಸೂಪರ್ ಹಿಟ್. ಕೂಗ್ಲಿ 2013 ರಿಲೀಸ್ ಆಗಿ 6 ಕೋಟಿ, ಬಜೆಟ್ 15-20 ಕೋಟಿ, ಕಲೆಕ್ಷನ್ ಹಿಟ್. ರಾಜಹುಲಿ 2013 ರಿಲೀಸ್ ಆಗಿ 3 ಕೋಟಿ, ಬಜೆಟ್ 18-30 ಕೋಟಿ, ಹಿಟ್. ಗಜಕೇಸರಿ 2008 ರಿಲೀಸ್ ಆಗಿ 2014 ರಿಲೀಸ್ ಆಗಿ 8 ಕೋಟಿ, ಬಜೆಟ್ 16 ಕೋಟಿ. ರಾಮಾಚಾರಿ 2014 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 5-7 ಕೋಟಿ, ಕಲೆಕ್ಷನ್ 30-50 ಕೋಟಿ, ಬ್ಲಾಕ್ ಬಸ್ಟರ್. ಮಾಸ್ಟರ್ ಪೀಸ್ 2015 ರಿಲೀಸ್ ಆಗಿ 10 ಕೋಟಿ, ಬಜೆಟ್ 35 ಕೋಟಿ, ಕಲೆಕ್ಷನ್ ಹಿಟ್. ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಇದೇ ಬಜೆಟ್ ಬಂದ್ಬಿಟ್ಟು 14-20 ಕೋಟಿ, ಕಲೆಕ್ಷನ್ ಬಂದ್ಬಿಟ್ಟು 30-40 ಕೋಟಿ, ಸೂಪರ್ ಹಿಟ್. KGF ಚಾಪ್ಟರ್ 1 ಇದು 2008 ರಿಲೀಸ್ ಆಗಿ 50-80 ಕೋಟಿ, ಬಜೆಟ್ ಕಲೆಕ್ಷನ್ ಬಂದ್ಬಿಟ್ಟು 250 ಕೋಟಿ, ಬ್ಲಾಕ್ ಬಸ್ಟರ್. KGF 2 ಚಾಪ್ಟರ್ 2 ಇದು 2022 ರಿಲೀಸ್ ಆಗಿ ಬಜೆಟ್ ಬಂದ್ಬಿಟ್ಟು 100 ಕೋಟಿ, ಕಲೆಕ್ಷನ್ ಬಂದ್ಬಿಟ್ಟು 1200 ಕೋಟಿಯಿಂದ 1220 ಕೋಟಿ, ಆಲ್ ಟೈಮ್ ಬ್ಲಾಕ್ ಬಸ್ಟರ್. ಟಾಕ್ಸಿಕ್ ಇದು ಬಜೆಟ್ ಬಂದ್ಬಿಟ್ಟು 500-600 ಕೋಟಿ, 2025 ರಿಲೀಸ್ ಆಗಬೇಕು. ರಾಮಾಯಣ ಇದು ಪಾರ್ಟ್ 2026 ರಿಲೀಸ್, 27 ಬಜೆಟ್ ಬಂದ್ಬಿಟ್ಟು 4,000-4,500.